ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ 3 ಕೆ ಜಿಯಷ್ಟು ರಾಗಿನ ಮೊಳಕೆ ಬರ್ಸ್ಕೊಂಡು ಡ್ರೈ ಮಾಡಿ ರೋಸ್ಟ್ ಮಾಡಿ ಒಂದು ಬಕೆಟಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ನಾನು 1 ಕೆ ಜಿ ಗೋಧಿ ತೊಗೊಂಡಿದ್ದೀನಿ, ಕಡಲೆಕಾಳು 1 ಗ್ಲಾಸ್ ತೊಗೊಂಡಿದ್ದೀನಿ, ಮಸೂರ್ ದಾಲ್ ಮೈಸೂರು ಬೇಳೆ ಅಂತ ಬರುತ್ತೆ ಅದನ್ನು 1 ಗ್ಲಾಸ್ ಹಾಕಿದ್ದೀನಿ, ನಾರ್ಮಲ್ ದಾಲ್ ಅದೊಂದು ಗ್ಲಾಸ್ ಹಾಕಿದ್ದೀನಿ. ಇದೆಲ್ಲ ನೀಟಾಗಿ ರೋಸ್ಟ್ ಮಾಡಿ ಫುಲ್ ಡ್ರೈ ಮಾಡಬೇಕಾಗುತ್ತೆ, ತೊಳೆದು ಆರಾಕಿ. ಹುಳ್ಳಿಕಾಳು 1 ಗ್ಲಾಸ್ ತೊಗೊಂಡಿದ್ದೀನಿ, ಇದು ರೆಡ್ ಬೀನ್ಸ್ ಅಂತ, ಇದು ರೆಡ್ ಬೀನ್ಸ್ ಕಾಳು ಬರುತ್ತೆ, ಇದು ಸೋಯಾಬೀನ್ ಕಾಳು ಅಂತ ಬರುತ್ತೆ, ಇದು 1 ಗ್ಲಾಸ್ ತೊಗೊಂಡಿದ್ದೀನಿ. ಆಮೇಲೆ ಮೆಕ್ಕೆ ಮತ್ತು ಜಾವರ್ ತೊಗೊಂಡಿದ್ದೀನಿ 1 ಗ್ಲಾಸ್ ಎರಡೂ. ಅದಾದಮೇಲೆ ಕರಿ ಉದ್ದು ಮತ್ತು ನಾರ್ಮಲ್ ಉದ್ದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಎರಡೂ ರೋಸ್ಟ್ ಮಾಡಿದ್ದೀನಿ. ಆಮೇಲೆ ಹೆಸರು ಕಾಳನ್ನ ರೋಸ್ಟ್ ಮಾಡಿದ್ದೀನಿ 1 ಗ್ಲಾಸು. ಇದೆಲ್ಲ ಆದಮೇಲೆ ನಾವು ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಏನೇನು ಬೇಕಾಗುತ್ತೆ ಅಂದರೆ ಮೆಣಸು, ಏಲಕ್ಕಿ ಮತ್ತು ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ, ಒಂದು 10-15 ಕಾಳು ಅಷ್ಟೇ. ಅಷ್ಟು ರೋಸ್ಟ್ ಮಾಡಬೇಕಾಗುತ್ತೆ ಚೆನ್ನಾಗಿ. ಆಮೇಲೆ ಎರಡು ನಾನು ಜಾಕಾಯಿ ಹಾಕಿದ್ದೀನಿ, ಜಜ್ಜಿಬಿಟ್ಟು ಹಾಕಿದ್ದೀನಿ. ಇದನ್ನೆಲ್ಲ ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಫೈನ್ ಪೌಡರ್ ಮಾಡಿಟ್ಕೊಂಡು ನೀಟಾಗಿ ಅದನ್ನು ಪ್ರಿಸರ್ವ್ ಮಾಡಿಡಬೇಕಾಗುತ್ತೆ. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ಏನಕ್ಕೆ ಇದನ್ನು ಮಕ್ಕಳನ್ನ ಪೀಸ್ ಮಾಡಿ ಹಾಕಿದ್ದೀನಿ ಅಂದರೆ ಅಲ್ಲಿ ಮೆಷಿನ್ ಅವ್ರ ಅಂಗಡಿಯಲ್ಲಿ ಇಸ್ಕೊಳ್ಳಲ್ಲ, ಸೊ ದಟ್ ನೀವು ಮನೇಲಿ ಸ್ಕ್ರ್ಯಾಶ್ ಮಾಡಿ ಹಾಕ್ಕೊಬೇಕಾಗುತ್ತೆ. ಇನ್ನು ಅದರ್ ಪಾರ್ಟ್ ಬಂದರೆ ನಾನಿಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ 3 ಸಪ್ರೇಟ್ ಪೌಡರ್ ಮಾಡಿ ಸಪ್ರೇಟ್ ಜಾರಲ್ಲಿ ಇಟ್ಕೊತೀನಿ. ಯಾಕಂದರೆ ಅದು ಹಾಳಾಗಿಬಿಡುತ್ತೆ ಬೇಗ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ, ಸೊ ದಟ್ ನಾನು ಅದನ್ನು ಸಪ್ರೇಟ್ ಮಾಡಿ ಯಾವಾಗಲೂ ರಾಗಿ ಸರಿ ಮಾಡುವಾಗ 1 ಸ್ಪೂನ್ ಆ್ಯಡ್ ಮಾಡಿ ಆವಾಗ ಕೊಡ್ತೀನಿ ಅವ್ರಿಗೆ. ತುಂಬ ಟೇಸ್ಟ್ ಇರುತ್ತೆ ಆವಾಗ ಈ ಥರ ಮಾಡಿ ತಿನ್ಸಿದ್ರೆ ಮಕ್ಕಳಿಗೆ, ಆ್ಯಂಡ್ ಅವರು ಇಷ್ಟಪಟ್ಟು ತಿಂತಾರೆ. ಸೊ ದಟ್ ಈ ರೀತಿ ನಮ್ಮ ಮನೇಲಿ ಇರುವಂಥ ಕಾಳನ್ನ ಉಪಯೋಗಿಸ್ಕೊಂಡು ಹೇಗೆ ರಾಗಿ ಸರಿ ಮಾಡ್ಬೋದು ಅಂತ ನೋಡಿದ್ವಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನೂ ಮೋರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಹೊಸ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ಗಳನ್ನ. ಸ್ಟೇ ವಾಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.